ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಕೊಟ್ಟುಂಚುಕಾದಿ ತೈಲಂ ಬಗ್ಗೆ ತಿಳಿಸ್ಕೊಡ್ತೀನಿ ರೀ. ಕೊಟ್ಟುಂಚುಕಾದಿ ತೈಲಂ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಘಟಕ ದ್ರವ್ಯ ಏನು, ಯಾವ ರೀತಿ ಇದ್ರ ಉಪಯೋಗ ಮಾಡಬೇಕು, ಇದನ್ನ ಎಷ್ಟು ಟೈಮ್ ಮಟ್ಟ ನೀವು ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಇದನ್ನ ಯಾರು ಉಪಯೋಗ ಮಾಡಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಕೊಟ್ಟುಂಚುಕಾದಿ ತೈಲಂ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಶರೀರದ ಯಾವುದೇ ರೀತಿ ವಾತ ಸಂಬಂಧಿತ ರೋಗ ಆಗೈತಿ, ವಾತ ರೋಗ ಆಗೈತೆ ಅಂದ್ರೆ ಅಲ್ಲಿ ಇದನ್ನ ಯೂಸ್ ಮಾಡ್ತಾರ್ರಿ. ನಿಮ್ಮ ಶರೀರದಾಗ ಬಹಳ ಜಾಸ್ತಿ ನೋವು ಐತಂದ್ರ, ಲೈಟಾಗ ಬಾವು ಬಂದೈತಂದ್ರ, ಸಂಧಿಗತವಾದ, ಆಮವಾತ, ಸೈಟಿಕ, ಮಾಂಸಪೇಶಿಗಳಲ್ಲಿ ನೋವು, ಮಾಂಸಪೇಶಿಗಳಲ್ಲಿ ಎಳೆತ ಇಲ್ಲ ಸ್ಪಾಂಡಿಲೋಸಿಸ್, ಕುತ್ತಿಗೆ ನೋವು, ಆಂಕಲ್ ಸ್ಪ್ರೇನ್, ಇಲ್ಲ ನರದ ತೊಂದರೆ ಆಗೈತಂದ್ರ, ಮೈ ಸುಂದಾಗೈತಂದ್ರ, ಶೋಲ್ಡರ್ ಡಿಸ್ಲೊಕೇಶನ್ ಆಗೈತಂದ್ರ, ಇದು ಆಮವಾತ ಸಮಸ್ಯೆ ಆಗೈತಂದ್ರ, ಇಲ್ಲ ಯಾವುದಾದ್ರೂ ಜಾಯಿಂಟ್ಸ್ ಬಹಳ ಜಾಸ್ತಿ ಸ್ಟಿಫ್ ಆಗ್ಯಾವು, ಒಟ್ಟ ಸೊಡ್ಲ ಇಲ್ಲ, ಸೊ ಅಂತ ಕಂಡೀಷನ್ನೇ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರ್ರಿ. ಮತ್ತು ಆಯುರ್ವೇದದಾಗ ಪಂಚಕರ್ಮ ಪ್ರೊಸೀಜರ್ಸ್ ಅಂತ ಇರ್ತಾವ್ರಿ, ಅಂದ್ರೆ ಅಲ್ಲಿ ಕೂಡ ಇವು ಯೂಸ್ ಮಾಡ್ತಾರ್ರಿ. ಕಟಿಬಸ್ತಿ, ಜಾನುಬಸ್ತಿ, ಗೃಹಬಸ್ತಿ ಇಲ್ಲ ಸ್ನೇಹನ್ ಕರ್ಮದಾಗ ಕೂಡ ಇದ್ರ ಉಪಯೋಗ ಮಾಡ್ಲಾಗ್ತೈತಿ. ಇದ್ರ ಘಟಕ ದ್ರವ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ ಇದ್ರೊಳಗ ಹಿಂಸ್ರ, ದೇವದಾರು, ಸರ್ಸಪ, ರಾಸನ, ದಧಿ, ತೈಲ ಅಂದ್ರೆ ತೈಲ ಬೇಯಿಸಿರ್ತೈತ್ರಿ. ಈಗ ಇದನ್ನ ಭಾರಿ ತ್ವಚದ ಮೇಲೆ ಯಾವ ರೀತಿ ಯೂಸ್ ಮಾಡ್ಬೇಕನ್ನ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, 30-50 ml ಇದು ಎಣ್ಣೆ ಏನಿದೆ ಒಂದು ಬಟ್ಟಲ್ನ ತೋರಿ, ಆ ಬಟ್ಲ ಬಿಸಿನೀರ್ ಮೇಲೆ ಇಡ್ರಿ. ಸೊ ಬಿಸಿ ನೀರಿದ್ದು ತಾಪ ಏನಿರ್ತೈತೆ ನೋಡ್ರಿ, ಅದರಲ್ಲಿ ಆ ಬಟ್ಟಲ್ ಒಳಗೆ ಎಣ್ಣೆ ಸ್ವಲ್ಪ ಉಗುರು ಬೆಚ್ಚ ಆಗಬೇಕು. ಉಗುರು ಬೆಚ್ಚ ಆದ್ಮೇಲೆ ಆ ಎಣ್ಣೆ ತಕ್ಕೊಂಡಾದ್ಮೇಲೆ ಯಾವ ಭಾಗಕ್ಕೆ ನಿಮ್ಗೆ ಬೇಕು ಆ ಭಾಗಕ್ಕೆ ಚಂದಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊರಿ. ಅರ್ಧ ಗಂಟೆ ಅಂತ 1 ಗಂಟೆ ವೇಟ್ ಮಾಡ್ರಿ. ಅದಾದ್ಮೇಲೆ ಅಲ್ಲೇ ಬಿಸಿ ನೀರು ಹಾಕ್ಕೊಂಬಿಡ್ರಿ, ಇಲ್ಲ ಬಿಸಿನೀರು ಸ್ನಾನ ಮಾಡ್ಕೊಂಬಿಡ್ರಿ. ಇದರಲ್ಲಿ ನಿಮ್ಗೆ ಮೈಕೈ ನೋವು ಏನಿರ್ತೈತೆ ನೋಡ್ರಿ ಗುಣ ಆಗ್ತೈತಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಎಷ್ಟು ದಿನ ಯೂಸ್ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಏನು ಸಮಸ್ಯೆ ಐತಿ, ಏನಿಲ್ಲ, ಎಷ್ಟು ಹಳೆ ಸಮಸ್ಯೆ ಎಲ್ಲ ನಿಮ್ಗೆ ಕ್ಲಿನಿಕಲಿ ಎಕ್ಸಾಮಿನೇಷನ್ ಮಾಡಾದ್ಮೇಲೆ ಮತ್ತು ಇದ್ರ ಜೊತೆಗೆ ನಿಮ್ಗೆ ಬಾಯಿ ಮೂಲಕ ತೊಗೊಳ್ಳಿಕ್ಕೆ ಔಷಧಿ ಬೇರೆ ಬೇರೆ ಏನು ಕೊಡ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ತೊಗೊಳಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ತೋರಿ. ಸೈಡ್ ಎಫೆಕ್ಟ್ ಏನಾಗ್ಬೋದು, ಸೊ ನೋಡ್ರಿ ಯಾವ ಭಾಗಕ್ಕೆ ಹಚ್ಚಿರ್ತೀರಿ, ಕೆಲವೊಂದಿಷ್ಟು ಜನರಿಗೆ ತ್ವಚೆ ಅಲ್ಲಿ ಇರಿಟೇಷನ್ ಆಗೋದು, ತ್ವಚೆ ಕೆಂಪಗಾಗೋದು, ಇವೆಲ್ಲ ಸಮಸ್ಯೆ ಆಗ್ಬೋದು. ಯಾರು ಇದನ್ನು ಉಪಯೋಗಿಸಬಾರ್ದು. ಇದ್ರೊಳಗಡೆ ಏನೇನು ಘಟಕ ದ್ರವ್ಯ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯ ಇಲ್ಲ, ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬಿಡ್ರಿ. ಇಲ್ಲ ನಿಮ್ಮ ತ್ವಚಾದಾಗ ಏನಾದರೂ ಕಟ್ ಆಗೈತಿ, ರಕ್ತ ಬರ ಅಂತೈತಿ, ಇಲ್ಲ ಗಾಯ ಆಗೈತಿ, ಇನ್ನೂ ಗಾಯ ವಾಸಿ ಆಗಿಲ್ಲ ಅಂದ್ರೆ ಅಂಥ ಭಾಗಕ್ಕೆ ಹಚ್ಬೇಡ್ರಿ. ಇಲ್ಲ ಅಲ್ಲಿ ಇನ್ನಿ ಟೂರಿ ಆಗ್ಬೋದ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 215 ರೂಪಾಯಿದಾಗ ನಿಮ್ಗೆ 200 ml ವೈದ್ಯರತ್ನಂ ಕಂಪ್ನಿದು ಕೊಟ್ಟುಂಚುಕಾದಿ ತೈಲಂ ಸಿಗ್ತೈತ್ರಿ. ನಾನು ನಿಮ್ಗೆ ಮೊದಲೇ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಕೊಟ್ಟುಂಚುಕಾದಿ ತೈಲಂ ಪ್ರಿಪೇರ್ ಮಾಡ್ತಾರೆ. ನೀವು ಯಾವುದಾದ್ರು ಬ್ರ್ಯಾಂಡಿನ ತೊಗೋಬೋದು, ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆ್ಯಕ್ಷನ್ ಇರ್ತೈತ್ರಿ. ಅದು ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜ್ ಆದಮೇಲೆ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ ಅನ್ಕೊಂತೀನಿ. ವಿಡಿಯೋದಾಗ ಏನು ಮಾಹಿತಿ ನಾನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಒತ್ತಿಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಎಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರದ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.